ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚುವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ವಿಡಿಯೋದಲ್ಲಿ ನೂಲು ಹುಣ್ಣಿಮೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಯಾವಾಗ ಪ್ರಾರಂಭ, ಹಾಗೆ ಯಾವ ಸಮಯದಲ್ಲಿ ನಾವು ರಾಖಿಯನ್ನು ಕಟ್ಟಬೇಕು, ಹಾಗೆ ನೂಲು ಹುಣ್ಣಿಮೆ ಒಂದು ಪೂಜಾ ವಿಧಾನ ಮಾಹಿತಿಯನ್ನು ಕೊಡಲಿದ್ದೇನೆ. ಬನ್ನಿ ನೋಡೋದಂತೆ. ಮೊದಲು ನಾನು ನಿಮಗೆ ಈ ನೂಲು ಹುಣ್ಣಿಮೆ ಯಾವಾಗಂತ ತಿಳಿಸ್ಕೊಡ್ಬಿಡ್ತೀನಿ. ಶ್ರಾವಣ ಮಾಸದಲ್ಲಿ ಬರುವಂಥ ಹುಣ್ಣಿಮೆಗೆ ನಾವು ನೂಲು ಹುಣ್ಣಿಮೆ ಅಂತ ಕರೆಯುತ್ತೇವೆ. ಇದು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಸಹ ಮಾಡ್ತೀವಿ. ಈ ಹುಣ್ಣಿಮೆಗೆ ಯಾವಾಗ ಅನ್ನೋದಾದರೆ ಆಗಸ್ಟ್ 19ನೇ ತಾರೀಕು ಮಧ್ಯರಾತ್ರಿ 3:05 ಪ್ರಾರಂಭವಾದರೆ ಮುಕ್ತಾಯವಾಗುವಂಥದ್ದು. ರಾತ್ರಿ 11:56 ಅದು ಕೊನೆಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿಗಳನ್ನು ತೆಗೆದುಕೊಂಡು ಸೋಮವಾರ ಆಚರಣೆ ಮಾಡ್ತೀವಿ. 19ನೇ ತಾರೀಕು ತುಂಬ ಒಂದು ವಿಶೇಷವಾದದ್ದು. ನಾಳೆನೇ ನಾವು ಆಚರಣೆ ಮಾಡುವಂಥದ್ದು. ಈ ಸಮಯದಲ್ಲಿ ಅಂದರೆ ಈ ಹುಣ್ಣಿಮೆಗೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ. ಹುಣ್ಣಿಮೆ ನಮ್ಮ ಮನೆ ದೇವರ ಪೂಜೆ ಮಾಡ್ತೀವಿ. ಹುಣ್ಣಿಮೆ ಪೂಜೆ ಯಾವ ರೀತಿ ಇರಬೇಕಂದ್ರೆ, ನೀವು ಬೆಳಿಗ್ಗೆನೆ ಒಂದು 7:15 ಮುಂಚೆನೆ 7 ಗಂಟೆ 30 ನಿಮಿಷದ ಒಳಗಡೆ ನೀವು ಪೂಜೆ ಮಾಡಬೇಕಾಗಿರುತ್ತದೆ. ಕೆಲವರು 16 ಸೋಮವಾರ ವ್ರತವನ್ನು ಸಹ ಆಚರಣೆ ಮಾಡ್ತಾರೆ. 9ನೇ 10ನೇ ವಾರ ಸಹ ಬಂದುಬಿಡ್ತದೆ. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಕೆಲವರು ಶ್ರಾವಣ ಮಾಸದ ಒಂದು ಶಿವನ ಪೂಜೆ ಸೋಮವಾರ ಶಿವನ ಪೂಜೆ ಮಾಡ್ತೀವಲ್ವ, ಆ ವ್ರತವನ್ನು ಅಂದರೆ ಆ ಪೂಜೆಯನ್ನು ಸಹ ಆಚರಣೆ ಮಾಡ್ತಾರೆ. 7:15 ಮುಂಚೆನೇ ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ಮನೆದೇವರ ಪೂಜೆ ಯಾವ ರೀತಿ ಮಾಡಬೇಕಂದ್ರೆ, ನಾವು ಪ್ರತಿ ನಿಮಗೆ ಯಾವ ಥರ ಪೂಜೆ ಮಾಡ್ತೀರೋ ಅದೇ ರೀತಿ ನಾವು ಮಾಡಬೇಕಾಗಿರುವಂಥದ್ದು. ಏನು ಮಾಡಬೇಕಂದ್ರೆ, ನೀವು ಬೆಳಿಗ್ಗೆ ಎದ್ದ ಮೇಲೆ ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಸ್ನಾನ ಮಾಡಿಕೊಂಡು ಹಸಿರು ಪೂಜೆ, ತುಳಸಿ ಪೂಜೆ, ಕಳಶಕ್ಕೆ ನೀವು ಪರಿಶುದ್ಧವಾದ ನೀರನ್ನು ಹಾಕಿ ಆಯುರ್ವೇದದಲ್ಲಿ ಇಟ್ಟು ಅಮಾವಾಸ್ಯೆಗೆ ಇಟ್ಟಿದಂಥ ಒಂದು ಕಾಯಿನಿಟ್ಟು ಮಾಂಗಲ್ಯ ಹಾಗೆ ಬೆಳ್ಳಿ ಬಂಗಾರವನ್ನು ಏರಿಸಿ ಎಲ್ಲ ಗೆಜ್ಜೆ ವಸ್ತುವನ್ನು ಹಾಕಿ ಎದ್ದು ತುಪ್ಪದ ದೀಪವನ್ನು ನೀವು ಹಚ್ಚಿಟ್ಟು ನೀವು ಪೂಜೆ ಮಾಡ್ಕೋಬಹುದು. ಪ್ರಸಾದಕ್ಕೆ ಅಂತ ಸಿಹಿ ಸಜ್ಜಿಗೆ ಕೆಲವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಮತ್ತೊಂದು ಸತ್ಯನಾರಾಯಣ ಸ್ವಾಮಿ ಕಳಸ ಅಂತ ನೀವು ಮತ್ತೊಂದು ಕಳಸ ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಸಹ ನೀವು ಪರಿಶುದ್ಧವಾದ ನೀರು, ಆಯುರ್ವೇದದಲ್ಲಿ ಮಾವಿನ ಕುಡಿಯನ್ನಿಟ್ಟು ಹೊಸ ಕಾಯಿನ ಇಟ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ಅದನ್ನು ಸಹ ನೀವು ನಿಮ್ಮ ದೇವರ ಕೊನೆಯಲ್ಲೇ ಮಾಡ್ಕೋಬಹುದು. ಆದರೆ ಮನೆ ದೇವರ ಒಂದು ಕಳಸನ್ನು ಸಪ್ರೇಟಾಗಿ ಇಟ್ಕೊಂಡು ಪೂಜೆ ಮಾಡಬೇಕಾಗಿರುವಂಥದ್ದು. ಮನೆ ದೇವರ ಕಳಸ ಸಪ್ರೇಟಾಗಿ ಒಂದು ಇರಬೇಕು. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಹ ಸಪ್ರೇಟಾಗಿ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಕೆಲವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲ್ಲ. ಹಾಗೆ ಪ್ರತಿ ಹುಣ್ಣಿಮೆದಂದು ಕಥೆಯನ್ನು ಓದ್ಕೊಂಡು ಪೂಜೆ ಮಾಡ್ತಾರೆ. ಅವರಿಗೆ ಏನೂ ಸಹ ಆಗುವುದಿಲ್ಲ. ಅಂದರೆ ಮತ್ತೊಂದು ಕಳಸ ಇರಬೇಕಂತ ಏನೂ ಸಹ ಬಿಡುವುದಿಲ್ಲ. ನಿಮ್ಮ ಮನೆಯ ಕಳಸದ ಮುಂದೆನೇ ನಿಮ್ಮಲ್ಲಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇದ್ದರೆ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಕಥೆಯನ್ನು ಓದ್ಕೊಂಡು ಸಿಹಿ ಸಜ್ಜಿಗೆ ಪ್ರಸಾದವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಅಷ್ಟೇ. ಹಾಗೆ ರಾಖಿಯನ್ನು ನೀವು ಯಾವ ಸಮಯದಲ್ಲಿ ಕಟ್ಟಬೇಕಂದ್ರೆ, ನಾವು ರಾಖಿಯನ್ನು ನಿಮ್ಮ ಮನೆಯಲ್ಲಿ ಕೃಷ್ಣ ವಿಗ್ರಹವಿದ್ದರೆ ಕೃಷ್ಣನಿಗೆ ನೀವು ಮೊದಲು ರಾಖಿಯನ್ನು ಕಟ್ಟಬೇಕಾಗಿರುತ್ತದೆ. ನೀವು ರಾಖಿ ಹಬ್ಬವನ್ನು ಆಚರಣೆ ಮಾಡಿ ಅಥವಾ ಆಚರಣೆ ಮಾಡನೇ ಇರಲಿ, ದೇವರಿಗೆ ನಾವು ಮೊದಲು ರಾಖಿಯನ್ನು ಕಟ್ಟಬೇಕಾಗಿರುವಂಥದ್ದು. ಸೊ ಅದರಿಂದ ನಿಮ್ಮ ಮನೆಯಲ್ಲಿ ಕೃಷ್ಣ ವಿಗ್ರಹ ಇದ್ದರೆ ಅದಕ್ಕೆ ನೀವು ರಾಖಿಯನ್ನು ಕಟ್ಬೋದು. ಹಾಗೆ ಗಣೇಶನಿಗೆ ಸಹ ಕಟ್ಬೋದು. ಗಣೇಶನಿಗೆ ಕೆಂಪು ಬಣ್ಣ ಅಂದರೆ ತುಂಬ ಒಂದು ಪ್ರಿಯವಾಗಿರುವಂಥದ್ದು. ಕೆಂಪು ಬಣ್ಣದ ಒಂದು ರಾಖಿಯನ್ನು ನೀವು ನಮಸ್ಕಾರ ಮಾಡಬೇಕು. ಹಾಗೆ ನೀವು ರಾಖಿಯನ್ನು ಕಟ್ಟುವಾಗ ಸಹೋದರರು ಪೂರ್ವ ಅಥವಾ ಉತ್ತರಕ್ಕೆ ನೋಡ್ತಾ ಇರುವ ಹಾಗೆ ಅವರನ್ನು ಒಂದು ಕುತ್ಕೊಂಡು ನೀವು ಮೊದಲು ಕುಂಕುಮವನ್ನು ಹಚ್ಚಿ ಅವರಿಗೆ ಅಕ್ಷತೆಯನ್ನು ಹಾಕಿ ರಾಖಿಯನ್ನು ಕಟ್ಟಿ ನೀವು ಆರತಿಯನ್ನು ಮಾಡಿ ಸಿಹಿಯನ್ನು ತಿನ್ನಿಸಬೇಕಾಗಿರುವಂಥದ್ದು. ಇಷ್ಟು ನೀವು ಒಂದು ರಾಖಿ ಕಟ್ಟುವಾಗ ನೀವು ಆಚರಣೆ ಮಾಡಬೇಕಾಗಿರುವಂಥದ್ದು. ರಾಖಿ ಕಟ್ಟುವ ಒಂದು ಶುಭ ಸಮಯವೆಂದರೆ, ಹಾಗೆ ಯಾವ ಸಮಯದಲ್ಲಿ ರಾಖಿಯನ್ನು ಕಟ್ಟಬೇಕು ಅನ್ನೋದಾದರೆ, ಈ ಸಲ ನಮಗೆ ಶುಭ ಯೋಗಗಳು ಸಹ ರೂಪುಗೊಳ್ತಾ ಇದೆ. ಈ ನೂಲು ಹುಣ್ಣಿಮೆದಂದು ಯಾವ್ಯಾವ ಯೋಗಗಳೆಂದರೆ, ಸರ್ವಾರ್ಥ ಸಿದ್ಧಿ ಯೋಗ, ರವಿ ಯೋಗ, ಶೋಭನ ಯೋಗ ಮತ್ತು ಶ್ರವಣ ನಕ್ಷತ್ರದಲ್ಲಿ ವಿಶೇಷವಾಗಿರುವಂಥ ಒಂದು ಯೋಗ ಸಹ ರೂಪುಗೊಳ್ತಾ ಇದೆ. ಸೊ ಆದ್ದರಿಂದ ನೀವು ರಾಖಿ ಕಟ್ಟುವ ಶುಭ ಸಮಯವೆಂದರೆ, ಬೆಳಿಗ್ಗೆ ನಮಗೆ ಒಂದು ಶುಭ ಸಮಯವಿರುವುದಿಲ್ಲ. ನೀವು ಮಧ್ಯಾಹ್ನದಿಂದ ಶುಭ ಸಮಯವಿರ್ತದೆ. ಮಧ್ಯಾಹ್ನ 1:32 ರಾತ್ರಿ 9:07 ನಮಗೆ ತುಂಬಾ ಒಂದು ಶುಭ ಸಮಯವಿರ್ತದೆ. ಅಂದರೆ ಸರ್ವಾರ್ಥ ಸಿದ್ಧಿ ಯೋಗ, ರವಿ ಯೋಗ, ಶೋಭನ ಯೋಗ ಮತ್ತು ಶ್ರವಣ ನಕ್ಷತ್ರವಿರ್ತದೆ. ಆದ್ದರಿಂದ ಆ ಸಮಯದಲ್ಲಿ ನೀವು ರಾಖಿಯನ್ನು ಕಟ್ಟಬಹುದು. ನೋಡಿದ್ರೆ ಫ್ರೆಂಡ್ಸ್, ನಾನು ನಿಮಗೆ ನೂಲು ಹುಣ್ಣಿಮೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.